ಹಲೋ ಮಕ್ಕಳೇ, ಹೇಗಿದ್ದೀರಿ ಎಲ್ರಿಗೂ ನಮಸ್ಕಾರ. ಸೊ ಮಕ್ಕಳೇ, ಲಾಸ್ಟ್ ವಿಡಿಯೋದಲ್ಲಿ ನಾವು ಈ ಯೂನಿಫಾರ್ಮ್ಲಿ ಆಕ್ಸಲರೇಟೆಡ್ ಮೋಷನ್ಗೆ ಕೈನಮ್ಯಾಟಿಕ್ ಇಕ್ವೇಶನ್ಸ್ ಗಳನ್ನ ಡಿರೈವ್ ಮಾಡಿತ್ತು ಅಲ್ವಾ. ಸೊ ಆ ಇಕ್ವೇಶನ್ಸ್ ಗಳೆಲ್ಲವೂ ಕೂಡ ಯೂನಿಫಾರ್ಮ್ ಆಕ್ಸಲರೇಷನ್ ಇರುವಂತಹ ಮೋಷನ್ಸ್ ಗಳಿಗೆ ಮಾತ್ರ ಅಪ್ಲೈ ಆಗ್ತಿತ್ತು. ಇನ್ ಕೇಸ್ ಆಕ್ಸಲರೇಷನ್ ಚೇಂಜ್ ಆದ್ರೆ ಆ ಮೂರು ಈಕ್ವೇಶನ್ಸ್ ಆಫ್ ಮೋಷನ್ ಏನಿದೆ ಅದು ಇನ್ವ್ಯಾಲಿಡ್, ಅಪ್ಲೈ ಆಗೋದಿಲ್ಲ. ಓಕೆನಾ? ಆ ಇಕ್ವೇಶನ್ಸ್ ಬರೀ ಕಾನ್ಸ್ಟೆಂಟ್ ಆಕ್ಸಲರೇಟೆಡ್ ಮೋಷನ್ಗೆ ಮಾತ್ರ. ಓಕೆ, ಎಸ್. ಸೊ ಈ ವಿಡಿಯೋದಲ್ಲಿ ಮಕ್ಕಳೇ ನಾವು ಈ ಕಾನ್ಸ್ಟೆಂಟ್ ಆಕ್ಸಿಲರೇಷನ್ ಇರುವಂತ ಕೆಲವೊಂದಷ್ಟು ಪ್ರಾಪರ್ಟೀಸ್ ಗಳನ್ನ ಮತ್ತೆ ಕೆಲವೊಂದಷ್ಟು ಕೀ ಪಾಯಿಂಟ್ಸ್ ಗಳನ್ನ ಸ್ಟಡಿ ಮಾಡ್ಲಿಕ್ಕೆ ಹೋಗ್ತಾ ಇದೀವಿ. ಅದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ ಈ ಡಿಸ್ಟೆನ್ಸ್ ಕವರ್ಡ್ ಬೈ ದ ಪಾರ್ಟಿಕಲ್ ಡ್ಯೂರಿಂಗ್ nth ಸೆಕೆಂಡ್ ಅಂಡ್ ವೆನ್ ಪಾರ್ಟಿಕಲ್ ಇಸ್ ಮೂವಿಂಗ್ ವಿತ್ ಸಮ್ ವೆಲಾಸಿಟಿ v1 ಫ್ರಮ್ ಪಾಯಿಂಟ್ ಎ ಟು ದ ಪಾಯಿಂಟ್ ಬಿ ವೇರ್ ಇಟ್ಸ್ ವೆಲಾಸಿಟಿ ಇಸ್ v2 ಅಂತ ಹೇಳಿದ್ರೆ ಪಾಯಿಂಟ್ ಎ ನಲ್ಲಿ v1 ಇರ್ತದೆ, ಪಾಯಿಂಟ್ ಬಿ ನಲ್ಲಿ ವೆಲಾಸಿಟಿ v2 ಇರ್ತದೆ, ಚೇಂಜ್ ಆಗಿರ್ತದೆ ವೆಲಾಸಿಟಿ. ಸೊ ವೆಲಾಸಿಟಿ ಚೇಂಜ್ ಆಗಿದೆ ಅಂದ್ರೆ ಆಕ್ಸಿಲರೇಷನ್ ಇದೆ ಅಂತ. ಇಲ್ಲಿ ಯಾವ ತರದ ಆಕ್ಸಿಲರೇಷನ್? ಯೂನಿಫಾರ್ಮ್ ಆಕ್ಸಿಲರೇಷನ್. ಸೊ ಇಂಥ ಕೇಸ್ ನಲ್ಲಿ ಆ ಪಾತ್ ಎ ಬಿ ಏನಿದೆ ಆ ಪಾತ್ ಮಿಡ್ ಪಾಯಿಂಟ್ ನಲ್ಲಿ ಸೊ ಪಾರ್ಟಿಕಲ್ ವೆಲಾಸಿಟಿ ಎಷ್ಟು? ಸೊ ಇಂಥ ಕಾನ್ಸೆಪ್ಟ್ಸ್ ಅನ್ನ ಡಿಸ್ಕಸ್ ಮಾಡ್ಲಿಕ್ಕೆ ಹೋಗ್ತಾ ಇದೀವಿ. ಓಕೆನಾ? ಸೊ ಇದರಲ್ಲಿ ಫಸ್ಟ್ ಬರುವಂತ ಕಾನ್ಸೆಪ್ಟ್ ಯಾವ್ದು ಮಕ್ಕಳೇ? ಡಿಸ್ಟೆನ್ಸ್ ಕವರ್ಡ್ ಬೈ ದ ಪಾರ್ಟಿಕಲ್ ಡ್ಯೂರಿಂಗ್ nth ಸೆಕೆಂಡ್. ಫಸ್ಟ್ n ಸೆಕೆಂಡ್ ಅಲ್ಲ, nth ಸೆಕೆಂಡ್. ಓಕೆ, ಸೊ ಇದೇನಿದು nth ಸೆಕೆಂಡ್? ಸೊ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದಿಸ್ ಒನ್. ಓಕೆ, ಡಿಸ್ಟೆನ್ಸ್ ಕವರ್ಡ್ ಬೈ ದ ಪಾರ್ಟಿಕಲ್ ಡ್ಯೂರಿಂಗ್ nth ಸೆಕೆಂಡ್. nth ಸೆಕೆಂಡ್ ಮಕ್ಕಳು ಇಲ್ಲೊಂದು ಡಿರೈವೇಶನ್ ಬರ್ತದೆ, ಅಂದ್ರೆ ಒಂದು ಈಕ್ವೇಶನ್ ಅನ್ನ ಡಿರೈವ್ ಮಾಡ್ಬೇಕಿಲ್ಲಿ ಆ ಫೈನಲ್ ಎಕ್ಸ್ಪ್ರೆಷನ್ ಅನ್ನ. ಸೊ ಡಿರೈವೇಶನ್ ಸಿಂಪಲ್, ಒಂದು ಸಿಂಪಲ್ ಸಿಚುವೇಶನ್ ಅನ್ನ ಕನ್ಸಿಡರ್ ಮಾಡ್ಕೊಳ್ತೀನಿ. ಓಕೆನಾ? ಸೊ ಇದು ಸೈಡ್ ರೈಟಿಂಗ್. ಸೊ ಸಿಂಪಲ್ ಸಿಚುವೇಶನ್ ಏನು ಅಂತ ಹೇಳಿದ್ರೆ ಒಂದು ಪರ್ಟಿಕ್ಯುಲರ್ ಬಾಡಿ ಎ ಅನ್ನೋ ಪಾಯಿಂಟ್ ಇಂದ ಹೊರಡ್ಲಿಕ್ಕೆ ರೆಡಿ ಆಗಿದೆ. ಸೊ ಇನಿಷಿಯಲ್ ಪಾಯಿಂಟ್ ಇದು. ಓಕೆ, ದ ಬಾಡಿ ಇಸ್ ಟ್ರಾವೆಲಿಂಗ್ ಅಲಾಂಗ್ ಇನ್ ಅ ಸ್ಟ್ರೇಟ್ ಲೈನ್, ಒಂದು ಸ್ಟ್ರೇಟ್ ಲೈನ್ ಮೇಲೆ ಅಥವಾ ಸ್ಟ್ರೇಟ್ ರೋಡ್ ಮೇಲೆ ಟ್ರಾವೆಲ್ ಆಗ್ತಾ ಇದೆ. ಸೊ ಈ ಪರ್ಟಿಕ್ಯುಲರ್ ಸ್ಟ್ರೇಟ್ ಲೈನ್ ಅನ್ನ ನಾನು ಡಿವೈಡ್ ಮಾಡ್ಕೊಳ್ತೀನಿ. ಸೊ ಇದು ಪಾಯಿಂಟ್ ಎ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಇದನ್ನ 1 ಮೀಟರ್ ಅಂತ ತಗೊಳ್ತೀನಿ, 2 ಮೀಟರ್, 3 ಮೀಟರ್, 4 ಮೀಟರ್ ಅಂಡ್ ಸೋ ಆನ್. ಸೊ ಅದೇ ತರ ಹೋಗ್ತಾ ಇರ್ತದೆ. ಓಕೆನಾ? ಸೊ ಒಂದು ಅಸ್ಯೂಮ್ಷನ್ ಗೆ ಬರ್ತೀನಿ ಮಕ್ಕಳಿಗೆ. ಏನದು ಅಸ್ಯೂಮ್ಷನ್ ಅಂತ ಹೇಳಿದ್ರೆ ಫಸ್ಟ್ 1 ಮೀಟರ್ ಅನ್ನ ಕವರ್ ಮಾಡಿದ್ದು, ಅಂದ್ರೆ ಪಾರ್ಟಿಕಲ್ ಫಸ್ಟ್ 1 ಮೀಟರ್ ಅನ್ನ ಕವರ್ ಮಾಡ್ಕೊಂಡಿದ್ದು ಮೊದಲನೇ ಸೆಕೆಂಡ್ ನಲ್ಲಿ. ಅಂದ್ರೆ ಫಸ್ಟ್ 1 ಸೆಕೆಂಡ್ ನಲ್ಲಿ ಪಾರ್ಟಿಕಲ್ ಕವರ್ಸ್ 1 ಮೀಟರ್. ಇನ್ನೊಂದು ಅಸ್ಯೂಮ್ಷನ್ ಏನ್ ಮಾಡ್ಕೊಳ್ತೀನಿ ಅಂತ ಹೇಳಿದ್ರೆ ಸೆಕೆಂಡ್ ನಲ್ಲೂ ಕೂಡ ಪಾರ್ಟಿಕಲ್ 1 ಮೀಟರ್ ಡಿಸ್ಟೆನ್ಸ್ ಅನ್ನ ಕವರ್ ಮಾಡ್ಕೊಳ್ತು. ಫಸ್ಟ್ 1 ಸೆಕೆಂಡ್ ನಲ್ಲೂ ಅಷ್ಟೇ ಕವರ್ ಮಾಡ್ಕೊಳ್ತು, ಸೆಕೆಂಡ್ 1 ಸೆಕೆಂಡ್ ನಲ್ಲೂ ಅಷ್ಟೇ ಕವರ್ ಮಾಡ್ಕೊಳ್ತು. ಅಂದ್ರೆ ಮೊದಲ 2 ಸೆಕೆಂಡ್ ನಲ್ಲಿ ಪಾರ್ಟಿಕಲ್ 2 ಮೀಟರ್ ಡಿಸ್ಟೆನ್ಸ್ ಅನ್ನ ಕವರ್ ಮಾಡ್ಕೊಂಡಿದೆ. ಓಕೆ, ಸೊ ನೆಕ್ಸ್ಟ್ ಫಸ್ಟ್ ಸೆಕೆಂಡ್ ಆಯ್ತು, ಸೆಕೆಂಡ್ ಆಯ್ತು, ಈಗ ಥರ್ಡ್ ಸೆಕೆಂಡ್ ನಲ್ಲಿ ಅಗೇನ್ 1 ಮೀಟರ್ ಡಿಸ್ಟೆನ್ಸ್ ಅನ್ನ ಕವರ್ ಮಾಡ್ಕೊಳ್ತು. ನೆಕ್ಸ್ಟ್ ಫೋರ್ತ್ ಸೆಕೆಂಡ್ ನಲ್ಲಿ ಅಗೇನ್ 1 ಮೀಟರ್ ಡಿಸ್ಟೆನ್ಸ್ ಅನ್ನ ಪಾರ್ಟಿಕಲ್ ಕವರ್ ಮಾಡ್ಕೊಳ್ತು. ಮಕ್ಕಳೇ ಇಲ್ಲಿ ನೋಡಿ, ನಾವೊಂದು ಇಮ್ಯಾಜಿನೇಷನ್ ಅಥವಾ ಅಸ್ಯೂಮ್ಷನ್ ಗೆ ಬರುವ, ಈಚ್ ಸೆಕೆಂಡ್ ನಲ್ಲಿ ಪಾರ್ಟಿಕಲ್ ಈಕ್ವಲ್ ಇಂಟರ್ವಲ್ಸ್ ಆಫ್ ಡಿಸ್ಟೆನ್ಸ್ ಅನ್ನ ಕವರ್ ಮಾಡ್ಕೊಳ್ತಿದೆ ಅಂತ ಹೇಳಿದ್ರೆ ನೆಕ್ಸ್ಟ್ ಅಗೇನ್ 5th ಸೆಕೆಂಡ್ ನಲ್ಲಿ ಕೂಡ ಪಾರ್ಟಿಕಲ್ ಇಷ್ಟೇ ಡಿಸ್ಟೆನ್ಸ್, ಅಂದ್ರೆ ಅದೇ 1 ಮೀಟರ್ ಡಿಸ್ಟೆನ್ಸ್ ಅನ್ನ ಕವರ್ ಮಾಡ್ಕೊಳ್ಳೇಬೇಕು ಅನ್ನೋ ಯಾವ ರೆಸ್ಟ್ರಿಕ್ಷನ್ಸ್ ಇಲ್ಲ. ಈ 1 ಮೀಟರ್ ಗಿಂತ ಕಡಿಮೆ ಡಿಸ್ಟೆನ್ಸ್ ಅನ್ನು 5ನೇ ಸೆಕೆಂಡ್ ನಲ್ಲಿ ಕವರ್ ಮಾಡ್ಕೋಬಹುದು, 1 ಮೀಟರ್ ಗಿಂತ ಜಾಸ್ತಿ ಡಿಸ್ಟೆನ್ಸ್ ಅನ್ನು ಬೇಕಾದ್ರೆ ಆ 5th ಸೆಕೆಂಡ್ ನಲ್ಲಿ ಪಾರ್ಟಿಕಲ್ ಕವರ್ ಮಾಡ್ಕೋಬಹುದು. ಸೊ ಅದೇ ಕಾನ್ಸೆಪ್ಟ್ ಮಕ್ಕಳಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇರೋದು. ಯಾವ್ದಾದ್ರು ಒಂದು ರ್ಯಾಂಡಮ್ ಆಗಿ nth ಸೆಕೆಂಡ್ ಅಂತ ಟೈಮ್ ಕೊಟ್ಬಿಟ್ರೆ ಆ nth ಸೆಕೆಂಡ್ ನಲ್ಲಿ ಪಾರ್ಟಿಕಲ್ ಎಷ್ಟು ಡಿಸ್ಟೆನ್ಸ್ ಅನ್ನ ಕವರ್ ಮಾಡ್ಕೊಳ್ತು. ಈಗ ಫಾರ್ ಎಕ್ಸಾಂಪಲ್, ವಾಟ್ ಇಸ್ ದ ಡಿಸ್ಟೆನ್ಸ್ ಕವರ್ಡ್ ಬೈ ದ ಪಾರ್ಟಿಕಲ್ ಇನ್ ಫಸ್ಟ್ 4 ಸೆಕೆಂಡ್? ಫಸ್ಟ್ 4 ಸೆಕೆಂಡ್ ನಲ್ಲಿ ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡ್ತು ಪಾರ್ಟಿಕಲ್? 4 ಮೀಟರ್ ಡಿಸ್ಟೆನ್ಸ್ ಕವರ್ ಮಾಡ್ತು. ಫೋರ್ತ್ ಸೆಕೆಂಡ್ ನಲ್ಲಿ ಎಷ್ಟು ಡಿಸ್ಟೆನ್ಸ್ ಅನ್ನ ಕವರ್ ಮಾಡ್ಕೊಂಡಿದೆ? 1 ಮೀಟರ್ ಡಿಸ್ಟೆನ್ಸ್ ಅನ್ನ ಕವರ್ ಮಾಡ್ಕೊಂಡಿದೆ. ಓಕೆನಾ? ಯಾಕೆಂದ್ರೆ ಆಲ್ರೆಡಿ ಬರೆದು ಬಿಟ್ಟಿದೀವಿ, ಅದರಿಂದ ಗೊತ್ತಾಗಿದೆ ನಮಗೆ 1 ಸೆಕೆಂಡ್ ಅಂತ. ಬಟ್ 5ನೇ ಸೆಕೆಂಡ್ ನಲ್ಲಿ ಎಷ್ಟು ಡಿಸ್ಟೆನ್ಸ್ ಅನ್ನ ಪಾರ್ಟಿಕಲ್ ಕವರ್ ಮಾಡ್ಕೊಳ್ತು ಅದು ನಮಗೆ ಗೊತ್ತಿಲ್ಲ. ಸೊ ನಮ್ಮ ಏನು ಅಸ್ಯೂಮ್ಷನ್ ಪ್ರಕಾರ 1 ಮೀಟರ್ ಆಗಿರ್ಬೋದು, ಅದಕ್ಕಿಂತ ಕಮ್ಮಿನ ಆಗಿರ್ಬೋದು, ಅದಕ್ಕಿಂತ ಜಾಸ್ತಿನ ಆಗಿರ್ಬೋದು. ಓಕೆನಾ? ಅದರಿಂದ ಒಂದಿಷ್ಟು ಡಿಸ್ಟೆನ್ಸ್ 5ನೇ ಸೆಕೆಂಡ್ ನಲ್ಲಿ ಪಾರ್ಟಿಕಲ್ ಕವರ್ ಮಾಡ್ಕೊಳ್ತು ಅಂತ ಅಸ್ಯೂಮ್ ಮಾಡ್ಕೊಳ್ತೀನಿ ನಾನು. ಓಕೆ, ಎಸ್. ಸೊ ಈ ಡಿಸ್ಟೆನ್ಸ್ ಎಷ್ಟು ಬೇಕಾರಾಗಿರ್ಬೋದು. ಓಕೆನಾ? ಸೊ ಆ ಡಿಸ್ಟೆನ್ಸ್ ಅನ್ನ ನಾನು ಆಲ್ಮೋಸ್ಟ್ ಈಗ ತಗೊಳ್ಳೋ
ಈ ಪಾಯಿಂಟ್ ಎ ಇಂದ ಈ ಪಾಯಿಂಟ್ ಅನ್ನ ನಾನು ಸಿ ಅಂತ ಕನ್ಸಿಡರ್ ಮಾಡ್ಕೊಳ್ತೀನಿ. ದಟ್ ಇಸ್ ದ ಸಿ ಪಾಯಿಂಟ್. ಈ ಪಾಯಿಂಟ್ ಅನ್ನ ಬಿ ಅಂತ ಕನ್ಸಿಡರ್ ಮಾಡ್ಕೊಳ್ತೀನಿ. ನನಗೆ 5ನೇ ಸೆಕೆಂಡ್ ನಲ್ಲಿ ಪಾರ್ಟಿಕಲ್ ಎಷ್ಟು ಡಿಸ್ಟೆನ್ಸ್ ಅನ್ನ ಕವರ್ ಮಾಡ್ಕೊಳ್ಳಿದೆ ಅಂತ ಗೊತ್ತಾಗ್ಬೇಕು ಅಂತಂದ್ರೆ ಮೊದಲು ನಾನು ಎ ಇಂದ ಸಿ ಗಿರುವಂತ ಡಿಸ್ಟೆನ್ಸ್ ಅನ್ನ ಮೆಜರ್ ಮಾಡಿ ಇಟ್ಕೊಳ್ಬೇಕು. ಅದನ್ನ ಎ ಸಿ ಅಂತ ಕರಿತೀವಿ. ಓಕೆ, ಈ ಎ ಸಿ ಡಿಸ್ಟೆನ್ಸ್ ಅನ್ನ ನಾನು ಎ ಬಿ ಡಿಸ್ಟೆನ್ಸ್ ಇಂದ ಸಬ್ಸ್ಟ್ರಾಕ್ಟ್ ಮಾಡಿ ಹಾಕಿದ್ರೆ ಸೊ ನನಗೆ ಯಾವ ಡಿಸ್ಟೆನ್ಸ್ ಸಿಗುತ್ತೆ? ಬಿ ಸಿ ಡಿಸ್ಟೆನ್ಸ್ ಸಿಗುತ್ತೆ ಅಲ್ವಾ? ಸೊ ದಿಸ್ ಇಸ್ ಈಕ್ವಲ್ ಟು ಬಿ ಸಿ. ಸೊ ಆ ಬಿ ಸಿ ನೇನು 5ನೇ ಸೆಕೆಂಡ್ ನಲ್ಲಿ ಪಾರ್ಟಿಕಲ್ ಕವರ್ ಮಾಡ್ಕೊಂಡಿರುವಂತ ಡಿಸ್ಟೆನ್ಸ್, ಹೌದಲ್ವಾ? ಎಸ್. ಸೊ ಈ 5ನೇ ಸೆಕೆಂಡ್ ನಲ್ಲಿ ಎಷ್ಟು ಡಿಸ್ಟೆನ್ಸ್ ಅನ್ನ ಕವರ್ ಮಾಡ್ಕೊಂಡಿದೆ ಪಾರ್ಟಿಕಲ್, ಅದನ್ನ ಹೇಗೆ ಫೈಂಡ್ ಔಟ್ ಮಾಡೋದು? ಸೊ ಅದಕ್ಕೊಂದು ಫಾರ್ಮುಲಾ ಇದೆ. ಸೊ ಆ ಫಾರ್ಮುಲಾ ಬೇಕಂದ್ರೆ ಫಸ್ಟ್ ನಾವು ಡಿರೈವೇಶನ್ ಅನ್ನ ಮಾಡ್ಬೇಕಾಗ್ತದೆ. ಓಕೆನಾ? ಎಸ್. ಸೊ ಮೊದಲನೇದಾಗಿ ನಾನು ರಫ್ ಆಗಿ ಬರ್ಕೊಳ್ತೀನಿ. ಸೊ ಇಲ್ಲಿಂದ ಇಲ್ಲಿಗಿರುವಂತದ್ದು ಅಂದ್ರೆ ಪಾಯಿಂಟ್ ಎ ಇಂದ ಸಿ ಗಿರುವಂತದ್ದು ಡಿಸ್ಟೆನ್ಸ್ ಕವರ್ಡ್ ಬೈ ದ ಪಾರ್ಟಿಕಲ್ ಇನ್ ಫಸ್ಟ್ 5 ಸೆಕೆಂಡ್ಸ್. ಏನಿದು? ಡಿಸ್ಟೆನ್ಸ್ ಕವರ್ಡ್ ಬೈ ಅ ಪಾರ್ಟಿಕಲ್ ಇನ್ ಫಸ್ಟ್ 5 ಸೆಕೆಂಡ್ಸ್. ಓಕೆನಾ? ನೆಕ್ಸ್ಟ್ ಇಲ್ಲಿಂದ ಇಲ್ಲಿಗಿರುವಂತದ್ದು ಇದೇನಿದು? S4 ಅಂತ ತಗೊಳ್ತೀನಿ ನಾನು. ಇದನ್ನ ಡಿಸ್ಟೆನ್ಸ್ ಕವರ್ಡ್ ಬೈ ಅ ಪಾರ್ಟಿಕಲ್ ಇನ್ ಫಸ್ಟ್ 4 ಸೆಕೆಂಡ್ಸ್ ಈ ತರ ಅಸ್ಯೂಮ್ ಮಾಡ್ಕೊಳ್ತೀನಿ. ಅಂದ್ರೆ ಡಿಸ್ಟೆನ್ಸ್ ಕವರ್ಡ್ ಬೈ ದ ಪಾರ್ಟಿಕಲ್ ಫಸ್ಟ್ 5 ಸೆಕೆಂಡ್ಸ್ ನಲ್ಲಿ ಎಷ್ಟಾಗಿದೆ ಅದನ್ನ ಫಸ್ಟ್ 4 ಸೆಕೆಂಡ್ಸ್ ಇಂದ ಸಬ್ಸ್ಟ್ರಾಕ್ಟ್ ಮಾಡ್ತು ಅಂತಂದ್ರೆ, ಅಂದ್ರೆ ಈ ಲೆಂತ್ ಅನ್ನ ಇದರಿಂದ ಸಬ್ಸ್ಟ್ರಾಕ್ಟ್ ಮಾಡ್ತು ಅಂತಂದ್ರೆ ನಮಗೆ ಏನ್ ಸಿಗುತ್ತೆ? ಡಿಸ್ಟೆನ್ಸ್ ಕವರ್ಡ್ ಬೈ ದ ಪಾರ್ಟಿಕಲ್ ಇಂದ 5th ಸೆಕೆಂಡ್ ಸಿಗುತ್ತೆ. ಓಕೆನಾ? ಆಗ ನಮ್ಮ ಇಂಟೆನ್ಷನ್ ಏನಿಲ್ಲಿ, ನಮಗೆ ಡಿಸ್ಟೆನ್ಸ್ ಕವರ್ಡ್ ಬೈ ದ ಪಾರ್ಟಿಕಲ್ ಡ್ಯೂರಿಂಗ್ 5th ಸೆಕೆಂಡ್ ಸಿಗ್ಬೇಕು ಅಂತ ಹೇಳಿದ್ರೆ ನಾವು ಈ ಡಿಸ್ಟೆನ್ಸ್ ಕವರ್ಡ್ ಬೈ ದ ಪಾರ್ಟಿಕಲ್ ಇನ್ ಫಸ್ಟ್ 5 ಸೆಕೆಂಡ್ಸ್ ಅನ್ನ ಡಿಸ್ಟೆನ್ಸ್ ಕವರ್ಡ್ ಬೈ ದ ಪಾರ್ಟಿಕಲ್ ಇನ್ ಫಸ್ಟ್ 4 ಸೆಕೆಂಡ್ ಇನ ಸಬ್ಸ್ಟ್ರಾಕ್ಟ್ ಮಾಡಬೇಕು. ಓಕೆನಾ? ಇದನ್ನ ಇನ್ನೂ ಜನರಲೈಸ್ ಮಾಡುವ ಮಕ್ಕಳೇ. 5ನೇ ಸೆಕೆಂಡ್ ಅನ್ನೋದು ಬಿಟ್ಟು ಅಥವಾ 5th ಸೆಕೆಂಡ್ ಅನ್ನೋದು ಬಿಟ್ಟು nth ಸೆಕೆಂಡ್ ಅಂತ ಕರೆಯುವ. ವಾಟ್ ಇಸ್ ದ ಡಿಸ್ಟೆನ್ಸ್ ಕವರ್ಡ್ ಬೈ ದ ಪಾರ್ಟಿಕಲ್ ಡ್ಯೂರಿಂಗ್ nth ಸೆಕೆಂಡ್? ಓಕೆ, ದಟ್ ಇಸ್ ಈಕ್ವಲ್ ಟು ಈ 5 ಅನ್ನ ನಾನು ಏನಂತ ತಗೊಂಡಿದ್ದೀನಿ? n ಅಂತ ತಗೊಂಡಿದ್ದೀನಿ. ಆಗ s ಆಫ್ n ಮೈನಸ್ 5 ಗಿಂತ 4 ಎಷ್ಟು ಕಮ್ಮಿ? 1 ಕಮ್ಮಿ. ಆಗ n ಗಿಂತ ನೆಕ್ಸ್ಟ್ ಬರುವಂತ ಟರ್ಮ್ ಎಷ್ಟು ಕಮ್ಮಿ ಆಗಿರ್ಬೇಕು? 1 ಕಮ್ಮಿ ಆಗಿರ್ಬೇಕು. s ಆಫ್ n ಮೈನಸ್ 1. ಸೊ ಈ ಒಂದು ಫಾರ್ಮುಲಾವನ್ನ ನಾವು ಡಿಸ್ಟೆನ್ಸ್ ಕವರ್ಡ್ ಬೈ ದ ಪಾರ್ಟಿಕಲ್ ಡ್ಯೂರಿಂಗ್ nth ಸೆಕೆಂಡ್ ಎಷ್ಟು ಅನ್ನೋದನ್ನ ಮೆಜರ್ಮೆಂಟ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ ಈ ಪರ್ಟಿಕ್ಯುಲರ್ ಫಾರ್ಮುಲಾವನ್ನು. ಈ ಫಾರ್ಮುಲಾ ಆಲ್ಮೋಸ್ಟ್ ಎಲ್ಲಾ ಟೈಮ್ ನಲ್ಲೂ ವ್ಯಾಲಿಡ್ ಮಕ್ಕಳೇ. ಏನು ಆಕ್ಸಿಲರೇಷನ್ ಯೂನಿಫಾರ್ಮ್ ಇರ್ಲಿ ನಾನ್ ಯೂನಿಫಾರ್ಮ್ ಇರ್ಲಿ ಬೋತ್ ಕೇಸ್ ನಲ್ಲೂ ವ್ಯಾಲಿಡ್ ಈ ಫಾರ್ಮುಲಾ. ಇನ್ ಕೇಸ್ ನಾವು ಯೂನಿಫಾರ್ಮ್ ಆಕ್ಸಿಲರೇಷನ್ಗೆ ಫಾರ್ಮುಲಾ ಬೇಕು ಅಂತಂದ್ರೆ ಸೊ ನಾವು ಇದನ್ನ ಈ ಕೈನಮ್ಯಾಟಿಕ್ ಈಕ್ವೇಶನ್ಸ್ ಇದೆಯಲ್ಲ, 3 ಕೈನಮ್ಯಾಟಿಕ್ ಈಕ್ವೇಶನ್, ಅದರಲ್ಲಿ ಯಾವ್ದಾದ್ರು ಒಂದು ಈಕ್ವೇಶನ್ ಯೂಸ್ ಮಾಡಿಕೊಂಡು ಸೊ ನಾವು ಕಾನ್ಸ್ಟೆಂಟ್ ಆಕ್ಸಿಲರೇಷನ್ಗೆ ಡಿಸ್ಟೆನ್ಸ್ ಕವರ್ಡ್ ಬೈ ದ ಪಾರ್ಟಿಕಲ್ ಡ್ಯೂರಿಂಗ್ n ಸೆಕೆಂಡ್ ಎಷ್ಟು ಅಂತ ಫೈಂಡ್ ಔಟ್ ಮಾಡ್ಬೇಕಾಗ್ತದೆ. ಓಕೆನಾ? ಸೊ ಬಟ್ ದಿಸ್ ಈಕ್ವೇಶನ್ ವ್ಯಾಲಿಡ್ ಫಾರ್ ಆಲ್ ದ ಟೈಮ್ಸ್. ವ್ಯಾಲಿಡ್ ಆಲ್ ದ ಟೈಮ್ಸ್. It may be a constant acceleration, it may be a variable acceleration. Okay, both time ನಲ್ಲೂ ಇದು ವ್ಯಾಲಿಡ್ ಆಗ್ತದೆ. ಓಕೆನಾ? ಎಸ್. ಇವಾಗ ನಾವು ಕಾನ್ಸ್ಟೆಂಟ್ ಆಕ್ಸಿಲರೇಷನ್ ಗೆ ಅಂತಾನೆ ಈ SN ಫಾರ್ಮುಲಾ ಏನ್ ಬರುತ್ತೆ ಅಂತ ಫೈಂಡ್ ಔಟ್ ಮಾಡ್ಕೊಳ್ಳುವ. ಮತ್ತೆ ಅದ್ರ ಮೇಲೆ ಕೆಲವೊಂದಷ್ಟು ಪ್ರಾಬ್ಲಮ್ಸ್ ಅನ್ನು ಸಾಲ್ವ್ ಮಾಡುವ. ಓಕೆ, ಸೊ ಪಾಸ್ ಮಾಡ್ಕೊಂಡು ಬರ್ಕೊಳ್ಳಿ, ತರ ಮಾಡ್ತೀನಿ. ಓಕೆನಾ? ಎಸ್. ಮಕ್ಕಳೇ, ಈ ಫೈನಲ್ ಈಕ್ವೇಶನ್ ಏನಿದೆ SN ಇಸ್ ಈಕ್ವಲ್ ಟು ಅಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡು ಹೋಗುವ. SN ಇಸ್ ಈಕ್ವಲ್ ಟು S ಆಫ್ n ಮೈನಸ್ S ಆಫ್ n ಮೈನಸ್ 1 ಈ ಈಕ್ವೇಶನ್ ಇಂದ ಸ್ಟಾರ್ಟ್ ಮಾಡ್ತೀನಿ. ಮಕ್ಕಳೇ, ಈ ಕೈನಮ್ಯಾಟಿಕ್ ಈಕ್ವೇಶನ್ಸ್ ಆಫ್ ಮೋಷನ್ ನಲ್ಲಿ ಸೆಕೆಂಡ್ ಈಕ್ವೇಶನ್ ಏನ್ ಬರುತ್ತೆ ಹೇಳಿ? ಸೊ x ಇಸ್ ಈಕ್ವಲ್ ಟು v0t ಪ್ಲಸ್ ಆಫ್ at ಸ್ಕ್ವೇರ್. ಸೊ ಅದೇ ಫಾರ್ಮುಲಾವನ್ನು ಯೂಸ್ ಮಾಡ್ಕೊಳ್ಳುವ. ಬಟ್ ಇಲ್ಲಿ t ಬದಲು ಏನ್ ಕೊಟ್ಟಿದ್ದಾರೆ? n ಅನ್ನ ಕೊಟ್ಟಿದ್ದಾರೆ. nth ಸೆಕೆಂಡ್, n ಮೈನಸ್ 1th ಸೆಕೆಂಡ್. ಓಕೆನಾ? ಸೊ ಆಗ ಫಸ್ಟ್ SN ಗೆ ಫಾರ್ಮುಲಾವನ್ನು ಹಾಕುವ ಈಗ. ಸೊ SN ಗೆ ಫಾರ್ಮುಲಾ ಹಾಕ್ಬೇಕಾದ್ರೆ ಇನಿಷಿಯಲ್ ವೆಲಾಸಿಟಿ v0 ಇಂಟು n ಪ್ಲಸ್ ಆಫ್ a ಇಸ್ ದ ಕಾನ್ಸ್ಟೆಂಟ್ ಆಕ್ಸಿಲರೇಷನ್, ನೆಕ್ಸ್ಟ್ t ಸ್ಕ್ವೇರ್ ಅಂತ ಹೇಳಿದ್ರೆ n ಸ್ಕ್ವೇರ್. ಇದಿಷ್ಟು ಫಸ್ಟ್ ಟರ್ಮ್ ಆಯ್ತು. ನೆಕ್ಸ್ಟ್ ಮೈನಸ್ ಸೈನ್ ಹಾಕಿ ಬ್ರಾಕೆಟ್ ಓಪನ್ ಮಾಡಿ. ನೆಕ್ಸ್ಟ್ ಟರ್ಮ್ ಏನಿದೆ? S ಆಫ್ n ಮೈನಸ್ 1. ಇಲ್ಲೂ ಕೂಡ ಇನಿಷಿಯಲ್ ಸ್ಪೀಡ್ ಅಥವಾ ವೆಲಾಸಿಟಿ v0 ಆಗಿರ್ತದೆ. ಬಟ್ t
ಟಿ ವ್ಯಾಲ್ಯೂ ಏನಿಲ್ಲಿ n minus 1. ನೆಕ್ಸ್ಟ್ ಪ್ಲಸ್ ಆಫ್ ಕಾನ್ಸ್ಟೆಂಟ್ ಆಕ್ಸಲರೇಷನ್ ಇಂಟು ಟೈಮ್ ಸ್ಕ್ವೇರ್. ಸೊ ವಿ ನಾಟ್ ಎನ್ ಪ್ಲಸ್ ಆಫ್ ಎ ಎನ್ ಸ್ಕ್ವೇರ್ ಮೈನಸ್ ಫಸ್ಟ್ ಮಲ್ಟಿಪ್ಲೈ ಮಾಡ್ಕೊಳ್ಳಿ ವಿ ನಾಟ್ ಎನ್ ಮೈನಸ್ ವಿ ನಾಟ್ ಪ್ಲಸ್ ಆಫ್ ಎ ಇಲ್ಲಿ ಎನ್ ಮೈನಸ್ 1 ಹೋಲ್ ಸ್ಕ್ವೇರ್ ಫಾರ್ಮುಲಾವನ್ನು ಯೂಸ್ ಮಾಡಿ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab. ಓಕೆನಾ. ನೆಕ್ಸ್ಟ್ ವಿ ನಾಟ್ ಎನ್ ಪ್ಲಸ್ ಆಫ್ ಎ ಎನ್ ಸ್ಕ್ವೇರ್ ಮೈನಸ್ ವಿ ನಾಟ್ ಎನ್ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ ವಿ ನಾಟ್. ನೆಕ್ಸ್ಟ್ ಮೈನಸ್ ಇಂಟು ಪ್ಲಸ್ ಮೈನಸ್ ಆಗ್ತದೆ ಆಫ್ ಎ ಎನ್ ಸ್ಕ್ವೇರ್ ಅಗೈನ್ ಮೈನಸ್ ಇಂಟು ಪ್ಲಸ್ ಮೈನಸ್ ಆಗ್ತದೆ ಆಫ್ ಎ ಆಗ್ತದೆ ಮಲ್ಟಿಪ್ಲೈ ಮಾಡಿದ್ದೀನಿ ಇದಕ್ಕೆ. ನೆಕ್ಸ್ಟ್ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗ್ತದೆ ಆಫ್ ಎ ಇಂಟು 2n. ಸೊ ಈ ರೀತಿ ಬರ್ತದೆ ನಮಗೆ. ಇದರಲ್ಲಿ ಯಾವ್ದೆಲ್ಲ ಕ್ಯಾನ್ಸಲ್ ಆಗ್ತದೆ ನೋಡಿ ಮಕ್ಕಳೇ. ವಿ ನಾಟ್ ಎನ್ ಕ್ಯಾನ್ಸಲ್ ಆಯ್ತು, ವಿ ನಾಟ್ ಆಗಿ ಉಳ್ಕೋತು. ನೆಕ್ಸ್ಟ್ ಆಫ್ ಎ ಎನ್ ಸ್ಕ್ವೇರ್ ಕ್ಯಾನ್ಸಲ್ ಆಯ್ತು, ಆಫ್ ಎ ಅಲ್ಲೇ ಇದೆ. ನೆಕ್ಸ್ಟ್ ಇಲ್ಲಿ 2 ಕ್ಯಾನ್ಸಲ್ ಆಯ್ತು. ಸೊ ಏನೆಲ್ಲ ಉಳ್ಕೊಂಡಿದೆ ಅಂತ ಬರ್ಕೊಳ್ಬೇಕು. ವಿ ನಾಟ್ is remaining. Next minus 1/2 a is remaining plus a into n is remaining. ಇಷ್ಟು ಕ್ವಾಂಟಿಟೀಸ್ ಏನೋ ಉಳ್ಕೊಂಡಿದೆ ಹೌದಲ್ವಾ. ಈ ವಿ ನಾಟ್ ಅನ್ನ ಹಾಗೆ ಬರ್ಕೊಳ್ತೀನಿ ನಾನು. ನೋಡಿ ಮಕ್ಕಳು, ಈ ಎರಡು ಟರ್ಮ್ಸ್ ನಲ್ಲಿ ಕಾಮನ್ ಕ್ವಾಂಟಿಟಿ ಅಂತ ಇರೋದು ಎ ಅನ್ನ ನಾನು ಕಾಮನ್ ತೆಗೆದೆ. ಎ ಅನ್ನ ಕಾಮನ್ ತೆಗೆದ್ರೆ ಫಸ್ಟ್ ಟರ್ಮ್ ಇಲ್ಲಿ ಏನು ಉಳ್ಕೊಳ್ತು, ಎನ್ ಉಳ್ಕೊಳ್ತು. ನೆಕ್ಸ್ಟ್ ಇಲ್ಲೇನು ಉಳ್ಕೊಳ್ತು, ಮೈನಸ್ 1/2 ಉಳ್ಕೊಳ್ತು ಹೌದಲ್ವಾ. ಸೊ ಇಲ್ಲಿ ಮೈನಸ್ 1/2, ಇಲ್ಲಿ ಎನ್. ಓಕೆ. ನೆಕ್ಸ್ಟ್ ಇವಾಗ ನಾನು 1/2 ಅನ್ನ ನಾನು ಹೊರಗಡೆ ತೆಗಿತೀನಿ, 1/2 ಅನ್ನ ಕಾಮನ್ ತೆಗಿತೀನಿ, ಅಥವಾ LCM ತೆಗಿಬೋದು. ಅದನ್ನು ಫಸ್ಟ್ ಅಲ್ಲಿ LCM ತೆಗೆದ್ಬಿಟ್ಟು ಮತ್ತೆ ಹೊರಗಡೆ ತಗೊಳ್ಳಿ. ಸೊ 2 is the LCM. ನೆಕ್ಸ್ಟ್ 2n ಮೈನಸ್ 1. ಸೊ ಫೈನಲ್ ಇಕ್ವೇಶನ್ ಏನಾಗ್ತದಾಗ ವಿ ನಾಟ್ plus 1/2 a into 2n minus 1. So this is distance covered by the particle during nth second. Okay, ಆ ಕಡೆ ಬರೀತೀನಿ equation ಅನ್ನ. Sn is equal to v naught plus a ಅಥವಾ v naught plus 1/2 a to n minus 1. So this equation is only valid for constant acceleration. ಮುಂಚೆ ಬರೆದಂತ ಈಕ್ವೇಶನ್ ಇದೆಯಲ್ಲ ಮಕ್ಕಳೇ, ಈ ಈಕ್ವೇಶನ್ ಸೊ ಆಲ್ ಟೈಮ್ ವ್ಯಾಲಿಡ್, ಬಟ್ ದಿಸ್ ಈಕ್ವೇಶನ್ ವ್ಯಾಲಿಡ್ ಓನ್ಲಿ ವೆನ್ ಆಕ್ಸಲರೇಷನ್ ಇಸ್ ಕಾನ್ಸ್ಟೆಂಟ್. ಓಕೆನಾ. ಸೊ ಸಮ್ಟೈಮ್ಸ್ ಈಕ್ವೇಶನ್ ನ u ಪ್ಲಸ್ 1/2 a ಇಂಟು 2n ಮೈನಸ್ 1 ಅಂತಾನು ಬರೀತಾರೆ. ಸೊ ಇನಿಷಿಯಲ್ ವೆಲಾಸಿಟಿ ವಿ ನಾಟ್ ಅಥವಾ u ಯಾವ ಟರ್ಮ್ ಬೇಕಾದ್ರೆ ಯೂಸ್ ಮಾಡ್ಕೋಬಹುದು. ಓಕೆ. ಸೊ ಮಕ್ಕಳೇ, ಈ ಒಂದು ಈಕ್ವೇಶನ್ಸ್ ಮೇಲೆ ಸೊ ಕೆಲವೊಂದಷ್ಟು ಪ್ರಾಬ್ಲಮ್ಸ್ ಗಳನ್ನ ಕೇಳ್ತಾರೆ. ಓಕೆನಾ. ಸೊ ತುಂಬಾ ಇಂಪಾರ್ಟೆಂಟ್ ಆದಂತ ಈಕ್ವೇಶನ್. ಸೊ ಈ ಈಕ್ವೇಶನ್ ಈ ರೀತಿ ಡಿರೈವ್ ಆಗಿದೆ. ಓಕೆ. ಸೊ ಬನ್ನಿ ಮಕ್ಕಳೇ, ಈ ಈಕ್ವೇಶನ್ ಮೇಲೆ ಕೆಲವೊಂದಷ್ಟು ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡಬೇಕು. ಕ್ವಶನ್ ನಂಬರ್ 1. A particle starts from rest. It travels with an acceleration of 4 meter per second square. Full stop. Find the distance covered by the particle in 5th second. So same ಅದೇ ಫಾರ್ಮುಲಾ ಯೂಸ್ ಮಾಡಿ. ಸೊ ವಿ ನಾಟ್ ಪ್ಲಸ್ a/2 2n minus 1. ಸೊ ಪಾರ್ಟಿಕಲ್ ಸ್ಟಾರ್ಟ್ಸ್ ಫ್ರಮ್ ರೆಸ್ಟ್ ಅಂತ ಹೇಳಿದ್ರೆ ವಿ ನಾಟ್ ವ್ಯಾಲ್ಯೂ 0 ಆಗ್ತದೆ. ಸೊ ಎಷ್ಟನೇ ಸೆಕೆಂಡ್ ನಲ್ಲಿ ನಾವು ಡಿಸ್ಟೆನ್ಸ್ ಅನ್ನ ಫೈಂಡ್ ಔಟ್ ಮಾಡಬೇಕು, 5th ಸೆಕೆಂಡ್ ನಲ್ಲಿ. ಸೊ ಇದು 0 ಆಯ್ತು, ಉಳ್ಕೊಂಡಿರೋದು a ವ್ಯಾಲ್ಯೂ 4 ಡಿವೈಡೆಡ್ ಬೈ 2. ಸೊ ನೆಕ್ಸ್ಟ್ n ವ್ಯಾಲ್ಯೂ 5,
2 into 5 minus 1. 2 2s are 4, S5. ಸೊ 5 10, 10 minus 1 9, 9 18. ಸೊ 16 ಮೀಟರ್ ಡಿಸ್ಟೆನ್ಸ್ ಅನ್ನ 5ನೇ ಸೆಕೆಂಡ್ ನಲ್ಲಿ ಪಾರ್ಟಿಕಲ್ ಕವರ್ ಮಾಡ್ಕೊಂಡಿದೆ. ಓಕೆನಾ? ಸೊ ಈ ರೀತಿ ಮಕ್ಕಳೇ ನಾವು ಡಿಸ್ಟೆನ್ಸ್ ಕವರ್ಡ್ ಇನ್ nth ಸೆಕೆಂಡ್ ಅನ್ನ ಫೈಂಡ್ ಔಟ್ ಮಾಡೋದು. ಅಂದ್ರೆ ಫಸ್ಟ್ 5 ಸೆಕೆಂಡ್ ನಲ್ಲಿ ಇಷ್ಟು ಡಿಸ್ಟೆನ್ಸ್ ಕವರ್ ಆಗಿದೆ ಅಂತಲ್ಲ, 5ನೇ ಸೆಕೆಂಡ್ ನಲ್ಲಿ ಇಷ್ಟು ಡಿಸ್ಟೆನ್ಸ್ ಕವರ್ ಆಗಿದೆ ಅಂತ. ಮೊದಲ 4 ಸೆಕೆಂಡ್ ನಲ್ಲಿ ಬೇರೆ ಡಿಸ್ಟೆನ್ಸ್ ಅನ್ನ ಕವರ್ ಮಾಡ್ಕೊಂಡಿರ್ತದೆ. ಓಕೆ, ಇದು ಬರೀ 5ನೇ ಸೆಕೆಂಡ್ ನಲ್ಲಿ ಕವರ್ ಮಾಡ್ಕೊಂಡಿರೋ ಡಿಸ್ಟೆನ್ಸ್, ಫಸ್ಟ್ 5 ಸೆಕೆಂಡ್ ನಲ್ಲಿ ಅಲ್ಲ. ಓಕೆ, ಎಸ್. ಸೊ ಲೆಟ್ ಅಸ್ ಮೂವ್ ಟು ದ ಸೆಕೆಂಡ್ ಕ್ವಶನ್. Second question. A particle starting from rest covers a distance of 11 meters. 11 meters in the 6th second. 6th second, full stop. Find the acceleration of the particle. Acceleration of the particle. ಸೊ ಈ ಪ್ರಾಬ್ಲಮ್ ಮಕ್ಕಳು ಸಿಮಿಲರ್ ಟು ದ ಪ್ರೀವಿಯಸ್ ಪ್ರಾಬ್ಲಮ್, ಓನ್ಲಿ ದ ಅನ್ನೋನ್ಸ್ ಮಾತ್ರ ಚೇಂಜ್ ಆಗಿದೆ ಅಷ್ಟೇ. ಇಲ್ಲಿ ಲಾಸ್ಟ್ ಪ್ರಾಬ್ಲಮ್ ನಲ್ಲಿ ನಾವು ಡಿಸ್ಟೆನ್ಸ್ ಅನ್ನ ಫೈಂಡ್ ಔಟ್ ಮಾಡಿದ್ದು, ಈ ಪ್ರಾಬ್ಲಮ್ ನಲ್ಲಿ ನಾವು ಏನು ಫೈಂಡ್ ಔಟ್ ಮಾಡಬೇಕು, ಆಕ್ಸಿಲರೇಷನ್ ಫೈಂಡ್ ಔಟ್ ಮಾಡಬೇಕು. 6th second 11 meters. ಆಪ್ಷನ್ ಕೊಡ್ತೀನಿ ಬೇಕಾದ್ರೆ. ಸೊ 1 meter per second square, B 2 meter per second square, ಸೊ C 3 meter per second square, ಸೊ D 4 meter per second square. ಸೊ ನೋಡುವ, ಎಸ್ ಎನ್ ಫಾರ್ಮುಲಾವನ್ನು ಬರ್ಕೊಡುವ. ಎಸ್ ಎನ್ ಇಸ್ ಈಕ್ವಲ್ ಟು ವಿ ನಾಟ್ ಪ್ಲಸ್ ಎ ಬೈ ಟು ಟು ಎನ್ ಮೈನಸ್ 1. ಸೊ ಪಾರ್ಟಿಕಲ್ ಸ್ಟಾರ್ಟಿಂಗ್ ಫ್ರಮ್ ರೆಸ್ಟ್ ಅಂತ ಹೇಳಿದ್ರೆ ಅಗೇನ್ ಏನಾಗ್ತದೆ ಮಕ್ಕಳು, ವಿ ನಾಟ್ 0ನೇ ಆಗ್ತದೆ. ಸೊ ಎಸ್ ಎನ್ ವ್ಯಾಲ್ಯೂ ಅವ್ರು ಕೊಟ್ಟಿದ್ದಾರೆ 6th ಸೆಕೆಂಡ್ ನಲ್ಲಿ 11 ಮೀಟರ್ ಕವರ್ ಮಾಡ್ಕೊಳ್ತದಂತೆ ಪಾರ್ಟಿಕಲ್. ಸೊ ಆಕ್ಸಲರೇಷನ್ ನಾವು ಫೈಂಡ್ ಔಟ್ ಮಾಡ್ಬೇಕು ಇವಾಗ. ಎನ್ ವ್ಯಾಲ್ಯೂ 6, 6 12 ಮೈನಸ್ 1. ಸೊ ನೆಕ್ಸ್ಟ್ 2 ಈ ಕಡೆ ಬರ್ತದೆ, 11 ಇಂಟು 2 ಆಯ್ತು, ಎ ಅಲ್ಲೇ ಇದೆ. ಸೊ ಇಂಟು ಇಲ್ಲಿ 11 ಉಳಿತು, 11 ಕ್ಯಾನ್ಸಲ್, ಎ ಇಸ್ ಈಕ್ವಲ್ ಟು 2 meter per second square. ಸೊ ಆಪ್ಷನ್ ಬಿ ಕರೆಕ್ಟ್. ಸೊ ಈ ರೀತಿ ಮಕ್ಕಳೇ ನಾವು ಈ ಡಿಸ್ಟೆನ್ಸ್ ಕವರ್ಡ್ ಬೈ ದ ಪಾರ್ಟಿಕಲ್ ಇನ್ 10th ಸೆಕೆಂಡ್ ಎಷ್ಟು ಅಂತ ಫೈಂಡ್ ಔಟ್ ಮಾಡ್ಕೊಂಡು ಹೋಗ್ಬೋದು. ಅದರ ಆಕ್ಸಲರೇಷನ್ ಫೈಂಡ್ ಔಟ್ ಮಾಡಬಹುದು, ಅದ್ರ ಜೊತೆಗೆ ಇನಿಷಿಯಲ್ ವೆಲಾಸಿಟಿ ಫೈಂಡ್ ಔಟ್ ಮಾಡ್ಲಿಕ್ಕೆ ಕೇಳಿದ್ರೆ ಅದನ್ನು ಕೂಡ ಫೈಂಡ್ ಔಟ್ ಮಾಡಬಹುದು. ಅಥವಾ ಯಾವ ಟೈಮ್ ನಲ್ಲಿ, ಅಂದ್ರೆ ಯಾವ ಸೆಕೆಂಡ್ ಆಫ್ ಟೈಮ್ ನಲ್ಲಿ ಪಾರ್ಟಿಕಲ್ಗೆ ಇಷ್ಟು ಇನಿಷಿಯಲ್ ವೆಲಾಸಿಟಿ ಅಥವಾ ಇಷ್ಟು ಡಿಸ್ಟೆನ್ಸ್ ಕವರ್ ಮಾಡಿರುತ್ತೆ, ಇಷ್ಟು ಆಕ್ಸಲರೇಷನ್ ಇರುತ್ತೆ ಅನ್ನೋದನ್ನು ಫೈಂಡ್ ಔಟ್ ಮಾಡಬಹುದು. ಹೌದಲ್ವಾ? ಸೊ ಈ ತರ ಬೇರೆ ಬೇರೆ ನೋನ್ ಕ್ವಾಂಟಿಟೀಸ್ ಕೊಟ್ಟಾಗ ನಾವು ಅನ್ನೋನ್ ಅನ್ನ ಫೈಂಡ್ ಔಟ್ ಮಾಡ್ಕೊಂಡು ಹೋಗ್ತೀವಿ. ಸೊ ಇದೊಂದು ಇಂಪಾರ್ಟೆಂಟ್ ಪ್ರಾಪರ್ಟಿ ಅಥವಾ ಇಂಪಾರ್ಟೆಂಟ್ ಈಕ್ವೇಶನ್ ಫಾರ್ ಅ ಯೂನಿಫಾರ್ಮ್ಲಿ ಆಕ್ಸಲರೇಟೆಡ್ ಮೋಷನ್. ಈ ಫಾರ್ಮುಲಾ ಅಪ್ಲೈ ಆಗೋದು ಯಾವಾಗ ಮಕ್ಕಳೇ? ಓನ್ಲಿ ಫಾರ್ ಯೂನಿಫಾರ್ಮ್ಲಿ ಆಕ್ಸಲರೇಟೆಡ್ ಮೋಷನ್. ಓಕೆನಾ? ಆಕ್ಸಲರೇಷನ್ ವೇರಿ ಆದ್ರೆ ವಿತ್ ರೆಸ್ಪೆಕ್ಟ್ ಟು ಟೈಮ್, ಸೊ ಈ ಈಕ್ವೇಶನ್ ವ್ಯಾಲಿಡ್ ಆಗೋದಿಲ್ಲ, ಎ ಚೇಂಜ್ ಆಗ್ತದೆ ಟೈಮ್ ಜೊತೆ. ಓಕೆನಾ? ಎಸ್, ಓನ್ಲಿ ಕಾನ್ಸ್ಟೆಂಟ್ ಆಕ್ಸಲರೇಷನ್ಗೆ ಮಾತ್ರ ಇದು. ರೈಟ್. ಸೊ ನೆಕ್ಸ್ಟ್ ಇದೇ ತರದ ಇನ್ನೊಂದು ಕಾನ್ಸೆಪ್ಟ್ ತಗೊಳ್ಳುವ ಮಕ್ಕಳೇ. ಸೊ ಒಂದು ಪಾರ್ಟಿಕಲ್ ಇನ್ ಬಿಟ್ವೀನ್ ದ 2 ಪೊಸಿಷನ್ ಟ್ರಾವೆಲ್ ಆಗ್ತಾ ಇರ್ತದೆ ವಿತ್ ಡಿಫರೆಂಟ್ ವೆಲಾಸಿಟೀಸ್. ಆಗ ಮಿಡ್ ಪಾಯಿಂಟ್ ನಲ್ಲಿ ಪಾರ್ಟಿಕಲ್ ಸ್ಪೀಡ್ ಎಷ್ಟಿರ್ತದೆ ಅಂತ ಫೈಂಡ್ ಔಟ್ ಮಾಡ್ಬೇಕು ಫಸ್ಟ್. ಇದನ್ನು ಕೂಡ ಒಂದು ಡಿರೈವೇಶನ್ ಥ್ರೂ ಈಕ್ವೇಶನ್ ನ ಡಿರೈವ್ ಮಾಡ್ಕೊಳ್ತೀವಿ. ಸೊ ಅದಾದ್ಮೇಲೆ ಅದ್ರ ಮೇಲೆ ಒಂದು ಪ್ರಾಬ್ಲಮ್ ಅನ್ನ ಇದೇ ರೀತಿ ಸಾಲ್ವ್ ಮಾಡ್ಕೊಂಡು ಹೋಗ್ತೀವಿ. ಓಕೆನಾ? ಎಸ್. ಸೊ ನೆಕ್ಸ್ಟ್ velocity of a particle at a midpoint in a path of a particle which is traveling with uniform acceleration. Which is traveling with uniform acceleration. ನೋಡಿ ಮಕ್ಕಳೇ, ಇಲ್ಲಿ ಒಂದು ಪಾರ್ಟಿಕಲ್ ಎ ಅನ್ನೋ ಪೊಸಿಷನ್ ಇಂದ ಹೊರಡುತ್ತದೆ. ಓಕೆ, ಎಲ್ಲಿಗಿದ್ರೆ ಡೆಸ್ಟಿನೇಷನ್, ಎಲ್ಲಿದೆ ಇದರ ಡೆಸ್ಟಿನೇಷನ್? ಬಿ ಅನ್ನೋ ಪೊಸಿಷನ್ ಅಲ್ಲಿ ಡೆಸ್ಟಿನೇಷನ್ ಇದೆ ಅಂತ ಅಸ್ಯೂಮ್ ಮಾಡ್ಕೊಳ್ಳುವ. ಈಗ ಇನಿಷಿಯಲಿ ಪಾಯಿಂಟ್ ಎ ನಲ್ಲಿ ಪಾರ್ಟಿಕಲ್ ವೆಲಾಸಿಟಿ v1, ಇನಿಷಿಯಲ್ ವೆಲಾಸಿಟಿ ಅದು. ಪಾಯಿಂಟ್ ಬಿ ನಲ್ಲಿ ಅದರ ವೆಲಾಸಿಟಿ v2 ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ.
ಆಗ ಇದರ ಮಿಡ್ ಪಾಯಿಂಟ್ ಎ ಮತ್ತೆ ಬಿ, ಈ ಪಾತ್ ಏನಿದೆ ಆ ಪಾತ್ ಮಿಡ್ ಪಾಯಿಂಟ್ ಇಲ್ಲೆಲ್ಲೋ ಬರ್ತದೆ, ಹೌದಲ್ವಾ? ಆ ಪಾಯಿಂಟ್ ಅನ್ನ ಸಿ ಇಲ್ಲಿ ಬರ್ತದೆ. ಓಕೆ, ಆ ಪಾಯಿಂಟ್ ಅನ್ನ ಸಿ ಅಂತ ಮಾರ್ಕ್ ಮಾಡ್ಕೊಳ್ತೀನಿ ನಾನು. ಆ ಸಿ ಅನ್ನೋ ಪಾಯಿಂಟ್ ನಲ್ಲಿ ಪಾರ್ಟಿಕಲ್ ವೆಲಾಸಿಟಿ ವಿ ಅಂತ ಎಸ್ಯೂಮ್ ಮಾಡ್ಕೊಳ್ಳುವ. ಈಗ ಕ್ವಶನ್ ಏನು ಅಂತ ಹೇಳಿದ್ರೆ, ಈ ವಿ ವ್ಯಾಲ್ಯೂ ಎಷ್ಟು ಅಂತ. ಹೌ ದಿಸ್ ವಿ ಇಸ್ ರಿಲೇಟೆಡ್ ಟು V1 ಅಂಡ್ V2. ಓಕೆನಾ? ಸೊ ಈಗ ವಿ ಗೆ ನಾವು ಈಕ್ವೇಶನ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಸೊ ವಿ ದು ಈಕ್ವೇಶನ್ ಎಷ್ಟು ಬರಬೇಕು ಅಂತ ಹೇಳಿದ್ರೆ, ಸ್ಕ್ವೇರ್ ರೂಟ್ ಆಫ್ V1 ಸ್ಕ್ವೇರ್ ಪ್ಲಸ್ V2 ಸ್ಕ್ವೇರ್ ಡಿವೈಡೆಡ್ ಬೈ 2. ಈ ಒಂದು ಈಕ್ವೇಶನ್ ಸಿಗುತ್ತೆ ಮಕ್ಕಳು ನಮಗೆ. ಸೊ ಈ ಒಂದು ಈಕ್ವೇಶನ್ ಹೇಗೆ ಸಿಕ್ತು? ಒಂದು ಡಿರೈವೇಶನ್ ಅನ್ನು ಮಾಡ್ತೀವಿ, ಡಿರೈವೇಶನ್ ಥ್ರೂ ಈಕ್ವೇಶನ್ ಸಿಗುತ್ತೆ. ಅದಕ್ಕಿಂತ ಮುಂಚೆ ಎ ಮತ್ತೆ ಬಿ ಗಿರುವಂತ ಡಿಸ್ಟೆನ್ಸ್ ಎಷ್ಟು ಅಂತ ನಾವು ಬರ್ಕೊಂಡ್ಬಿಡುವ. ಸೊ ನಮ್ಮದೇ ಒಂದು ವ್ಯಾಲ್ಯೂಸ್ ಅನ್ನು ಬರ್ಕೊಡುವ. ಎಕ್ಸ್ ಅನ್ನೋ ಡಿಸ್ಟೆನ್ಸ್ ಎ ಬಿ ಪಾಯಿಂಟ್ಸ್ ಮಧ್ಯೆ ಇರ್ತದೆ. ಇಲ್ಲಿ ಎಕ್ಸ್ ಡಿಸ್ಟೆನ್ಸ್ ಇದೆ ಅಂತ ಹೇಳಿದ್ರೆ ಈ ಡಿಸ್ಟೆನ್ಸ್ x/2 ಆಗ್ತದೆ, ಈ ಡಿಸ್ಟೆನ್ಸ್ ಕೂಡ x/2 ಆಗ್ತದೆ. ಓಕೆ, ಸೊ ಇವಾಗ ಫಸ್ಟ್ ಆಫ್ ದ ಜರ್ನಿಯನ್ನ ಕಾನ್ಸಂಟ್ರೇಟ್ ಮಾಡಿ ಮಕ್ಕಳೇ. ಸೊ ಎ ಇಂದ ಸಿ ಗೆ ಆಗ್ತಿರುವಂತ ಜರ್ನಿಯನ್ನ ಕಾನ್ಸಂಟ್ರೇಟ್ ಮಾಡಿ. V1 ಇನಿಷಿಯಲ್ ವೆಲಾಸಿಟಿ, V ಇಸ್ ದ ಫೈನಲ್ ವೆಲಾಸಿಟಿ. ಓಕೆನಾ? ಸೊ ಈಗ ನಾನು ಲಾಸ್ಟ್ ಕೈನಮ್ಯಾಟಿಕ್ ಈಕ್ವೇಶನ್ ಅನ್ನು ಯೂಸ್ ಮಾಡ್ತೀನಿ. ಇಲ್ಲಿ ನಾನು ಎಸ್ಯೂಮ್ ಮಾಡ್ಕೊಳ್ತಾ ಇರೋದು ಕಾನ್ಸ್ಟೆಂಟ್ ಆಕ್ಸಿಲರೇಷನ್ ಇರುತ್ತೆ ಪಾರ್ಟಿಕಲ್ಗೆ ಅಂತ. ಪಾರ್ಟಿಕಲ್ ಆಕ್ಸಿಲರೇಷನ್ ಇಸ್ ಕಾನ್ಸ್ಟೆಂಟ್, ಅದು ಚೇಂಜ್ ಆಗ್ತಾನೆ ಇಲ್ಲ. ಓಕೆನಾ? ಎಸ್, ಈಗ ಫಸ್ಟಿಗೆ V square is equal to V0 square plus 2as. ಸೊ ಇದು ಲಾಸ್ಟ್ ಕೈನಮ್ಯಾಟಿಕ್ ಇಕ್ವೇಶನ್ ಆಫ್ ಮೋಷನ್. ಇಲ್ಲಿ ಫೈನಲ್ ವೆಲಾಸಿಟಿ ಎಷ್ಟಿದೆ? V ಸ್ಕ್ವೇರ್ ಇದೆ. ಇನಿಷಿಯಲ್ ವೆಲಾಸಿಟಿ V1 ಸ್ಕ್ವೇರ್ ಇದೆ, ಪ್ಲಸ್ 2 ಇಂಟು ಆಕ್ಸಿಲರೇಷನ್ ಇಸ್ a ಅಂಡ್ ಡಿಸ್ಪ್ಲೇಸ್ಮೆಂಟ್ ಎಷ್ಟಾಗಿದೆ ನೋಡಿ. ಇನಿಷಿಯಲ್ ಪಾಯಿಂಟ್, ಫೈನಲ್ ಪಾಯಿಂಟ್ ಇದು. ಓಕೆ, x/2 ಡಿಸ್ಪ್ಲೇಸ್ಮೆಂಟ್ ಆಗಿದೆ. ಇಲ್ಲಿ 2 ಮತ್ತೆ 2 ಕ್ಯಾನ್ಸಲ್ ಆಯ್ತು. V ಸ್ಕ್ವೇರ್ ಇಸ್ ಈಕ್ವಲ್ ಟು V1 ಸ್ಕ್ವೇರ್ ಪ್ಲಸ್ a ಇಂಟು ಎಕ್ಸ್. ಓಕೆನಾ? ನಮಗೆ ax ಗೆ ಫಾರ್ಮುಲಾ ಬೇಕು. V ಸ್ಕ್ವೇರ್ ಮೈನಸ್ V1 ಸ್ಕ್ವೇರ್ ಇಸ್ ಈಕ್ವಲ್ ಟು ax. ಕ್ಲಿಯರ್? ಸೊ ರೈಟ್. ಸೊ ಈ ಒಂದು ಈಕ್ವೇಶನ್ ಸಿಕ್ತು ನಮಗೆ. ನೆಕ್ಸ್ಟ್ ಇವಾಗ ಫುಲ್ ಜರ್ನಿಯನ್ನ ಕನ್ಸಿಡರ್ ಮಾಡ್ಕೊಳ್ಳುವ. ಪಾಯಿಂಟ್ ಎ ಇಂದ ಪಾಯಿಂಟ್ ಬಿ ಗಿರುವಂತ ಕಂಪ್ಲೀಟ್ ಜರ್ನಿ. ಸೊ ಕಂಪ್ಲೀಟ್ ಜರ್ನಿಗೆ ಇದು ಇನಿಷಿಯಲ್ ಪಾಯಿಂಟ್ ಆಗ್ತದೆ, ಇದು ಫೈನಲ್ ಪಾಯಿಂಟ್ ಆಗ್ತದೆ. ಓಕೆನಾ? ಎಸ್. ಸೊ ಇವಾಗ ಫೈನಲ್ ವೆಲಾಸಿಟಿ ಏನಿದೆ, V2 ಸ್ಕ್ವೇರ್ ಇಸ್ ಈಕ್ವಲ್ ಟು ಇನಿಷಿಯಲ್ ವೆಲಾಸಿಟಿ V1 ಸ್ಕ್ವೇರ್ ಪ್ಲಸ್ 2 ಇಂಟು a ಇಂಟು ಎಕ್ಸ್. ಸೊ ಇಲ್ಲಿಂದ ಇಲ್ಲಿಗಿರುವಂತ ಡಿಸ್ಟೆನ್ಸ್ ಎಷ್ಟು? ಎಕ್ಸ್. ಓಕೆನಾ? ಅದನ್ನಲ್ಲಿ ಬರ್ಕೊಂಡಿದೆ. ನೆಕ್ಸ್ಟ್ V2 ಸ್ಕ್ವೇರ್ ಮೈನಸ್ V1 ಸ್ಕ್ವೇರ್ ಇಸ್ ಈಕ್ವಲ್ ಟು 2 ಇಂಟು ax ವ್ಯಾಲ್ಯೂ ಎಷ್ಟು ಬಂದಿದೆ ನೋಡಿ. V ಸ್ಕ್ವೇರ್ ಮೈನಸ್ V1 ಸ್ಕ್ವೇರ್, ಅದನ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. V ಸ್ಕ್ವೇರ್ ಮೈನಸ್ V1 ಸ್ಕ್ವೇರ್. ಸೊ ಇಷ್ಟು ವ್ಯಾಲ್ಯೂ ನಮಗೆ ಸಿಕ್ಕಿದೆ. ಸೊ ನಮಗೆ ಈಕ್ವೇಶನ್ ಬೇಕಾಗಿರೋದು ಯಾವುದಕ್ಕೆ? ಈಗ V ಗೆ, ಇದಕ್ಕೆ ಈಕ್ವೇಶನ್ ಬೇಕಾಗಿರೋದು. ಅದಕ್ಕೆ V2 ಸ್ಕ್ವೇರ್ ಮೈನಸ್ V1 ಸ್ಕ್ವೇರ್ ಇಸ್ ಈಕ್ವಲ್ ಟು 2V ಸ್ಕ್ವೇರ್ ಮೈನಸ್ 2V1 ಸ್ಕ್ವೇರ್. ಓಕೆನಾ? ಸೊ ಈಗ ಮೈನಸ್ 2V1 ಸ್ಕ್ವೇರ್ ನ ಈ ಕಡೆ ತಗೊಳ್ತೀನಿ ನಾನು. ಓಕೆ, V2 ಸ್ಕ್ವೇರ್ ಮೈನಸ್ V1 ಸ್ಕ್ವೇರ್ ಪ್ಲಸ್ 2V1 ಸ್ಕ್ವೇರ್, ಮೈನಸ್ ಇದ್ದು ಪ್ಲಸ್ ಆಯ್ತು, ಆ ಕಡೆ 2V ಸ್ಕ್ವೇರ್ ಉಳ್ಕೊಂಡಿದೆ. ಮೈನಸ್ V1 ಸ್ಕ್ವೇರ್ ಪ್ಲಸ್ 2V1 ಸ್ಕ್ವೇರ್ ಏನಾಗ್ತದಾಗ? ಎಸ್, V1 ಸ್ಕ್ವೇರ್ ಪ್ಲಸ್ V2 ಸ್ಕ್ವೇರ್ ಇಸ್ ಈಕ್ವಲ್ ಟು 2V ಸ್ಕ್ವೇರ್ ಆಗ್ತದೆ. ಹೌದಲ್ವಾ? ಸೊ ನೆಕ್ಸ್ಟ್ 2 ಅನ್ನ ಕೆಳಗಡೆ ತರ್ತೀನಿ ನಾನು. ಓಕೆ, ಆಗ ಈ ಸೈಡ್ ನಲ್ಲಿ ಬರೀ V ಸ್ಕ್ವೇರ್ ಉಳ್ಕೊಳ್ತದೆ. ಆಗ V1 ಸ್ಕ್ವೇರ್ ಪ್ಲಸ್ V2 ಸ್ಕ್ವೇರ್ ಡಿವೈಡೆಡ್ ಬೈ 2. ದೆನ್ V ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ V1 ಸ್ಕ್ವೇರ್ ಪ್ಲಸ್ V2 ಸ್ಕ್ವೇರ್ ಡಿವೈಡೆಡ್ ಬೈ 2. ಫೈನಲ್ ಇಕ್ವೇಶನ್ ಸಿಗುತ್ತೆ ನಮಗೆ. ಸೊ ಅದೇ ಇಕ್ವೇಶನ್ ನಾವು ಎಕ್ಸ್ಪೆಕ್ಟ್ ಮಾಡ್ತಿದ್ವಿ. ಸೊ ಈ ಮಿಡ್ ಪಾಯಿಂಟ್ ನಲ್ಲಿ ಯೂನಿಫಾರ್ಮ್ ಆಕ್ಸಲರೇಷನ್ ಇದ್ರೆ ಆ ಪಾರ್ಟಿಕಲ್ ವೆಲಾಸಿಟಿ ಅಥವಾ ಸ್ಪೀಡ್ ಅಷ್ಟು ಇರುತ್ತೆ. ಅಂದ್ರೆ ಇನಿಷಿಯಲ್ ವೆಲಾಸಿಟಿ ಸ್ಕ್ವೇರ್, ಫೈನಲ್ ವೆಲಾಸಿಟಿ ಸ್ಕ್ವೇರ್ ಎರಡನ್ನ ಆಡ್ ಮಾಡಿ ಡಿವೈಡ್ ಮಾಡಿ ರೂಟ್ ಅನ್ನ ತೆಗೆಯೋದು. ಓಕೆನಾ? ಸೊ ಮಕ್ಕಳ ಈ ರೀತಿ ಏನು ವೆಲಾಸಿಟೀಸ್ ಗಳನ್ನ ಕೆಲವೊಂದ್ಸ ಕೇಳ್ತಾರೆ. ಆಗ ಯೂಶುವಲಿ ನಾವು V1 ಮತ್ತೆ V2 ವ್ಯಾಲ್ಯೂನ ಸ್ಕ್ವೇರ್ ಮಾಡಿ ಆಡ್ ಮಾಡಿ ಡಿವೈಡ್ ಮಾಡಿ ರೂಟ್ ಅನ್ನ ತೆಗೆದು ಬಿಡ್ತೀವಿ. ಡೈರೆಕ್ಟ್ ಆನ್ಸರ್ ನಮಗೆ ಸಿಗ್ತದೆ. ಫಾರ್ ಎಕ್ಸಾಂಪಲ್ ಒಂದು ಇದ್ರ ಮೇಲೆ ಒಂದು ಪ್ರಾಬ್ಲಮ್ ಅನ್ನ ಮಾಡ್ತೀನಿ ನಾನೀಗ. ಸೊ ಸದ್ಯಕ್ಕೆ ರಫ್ ಮಾಡ್ತೀನಿ, ಇದನ್ನ ಬರ್ಕೊಳ್ಳಿ. ಓಕೆ, ಎಸ್. A particle moving with an uniform acceleration with initial velocity
at A is 20 meter per second and final velocity at B is 30 meter per second. Okay, next 30 meter per second. ಏನು ಫೈಂಡ್ ಔಟ್ ಮಾಡ್ಬೇಕಿಲ್ಲಿ? ಫೈಂಡ್ ಔಟ್ ದ ವೆಲಾಸಿಟಿ ಆಫ್ ದ ಪಾರ್ಟಿಕಲ್ ಎಟ್ ದ ಮಿಡ್ ಪಾಯಿಂಟ್ ಆಫ್ ದ ಪಾತ್. ಫೈಂಡ್ ದ velocity of a particle at a midpoint of its path. So same ಅದೇ ಫಾರ್ಮುಲಾವನ್ನು ಬರ್ಕೊಳ್ಳಿ ಮಕ್ಕಳು. V is equal to root V1 square plus V2 square divided by 2 root V1 value is to 20 square, V2 value is to 30 square divided by 2. 20 square ಅಂತ ಹೇಳಿದ್ರೆ 400, 30 square ಅಂತ ಹೇಳಿದ್ರೆ 900 divided by 2. ಸೊ ಇದೆರಡನ್ನ ಆಡ್ ಮಾಡಿದ್ರೆ ಸಿಗುತ್ತೆ ನಮಗೆ. ಸೊ 400 plus 900 1300 divided by 2. ಸೊ 2 ಆರ್ಲಿ 12, 2 ಐದ್ಲಿ 10, 650 ಬರುತ್ತೆ. ಹೌದಲ್ವಾ? ಎಸ್, ರೂಟ್ 650 ಅನ್ನ ತೆಗಿಬೇಕಷ್ಟೆ. ಸೊ ರೂಟ್ 650 ಆಲ್ಮೋಸ್ಟ್ 25.5 ಹತ್ರ ಬರುತ್ತೆ. 25.49 ಆರ್ 4 ಓಕೆ 5 ಮೀಟರ್ ಪರ್ ಸೆಕೆಂಡ್. ಸೊ ದಿಸ್ ಇಸ್ ದ ಫೈನಲ್ ಆನ್ಸರ್. ಕ್ಲಿಯರ್ ಆಯ್ತಾ? ಸೊ ಈ ರೀತಿ ಮಕ್ಕಳೇ ನಾವು ಯಾವುದೇ ಒಂದು ಪಾತ್ ಅನ್ನ ಕನ್ಸಿಡರ್ ಮಾಡ್ಕೊಂಡು ಸೊ ಯೂನಿಫಾರ್ಮ್ ಆಕ್ಸಲರೇಷನ್ ಇತ್ತು ಅಂತ ಹೇಳಿದ್ರೆ ಫಸ್ಟ್ ಮತ್ತೆ ಲಾಸ್ಟ್ ವೆಲಾಸಿಟಿ ಸಿಕ್ಬಿಟ್ರೆ ಆ ಪಾತದ ಮಿಡಲ್ ನಲ್ಲಿ ಇರುವಂತ ಅಂದ್ರೆ ಮಿಡ್ ಪಾಯಿಂಟ್ ಅಲ್ಲಿ ಇರುವಂತ ಸ್ಪೀಡ್ ಅಥವಾ ವೆಲಾಸಿಟಿ ನಮಗೆ ಸಿಗುತ್ತೆ. ಈ ಮೆಥಡ್ ಇಂದ ಡೈರೆಕ್ಟ್ ಆಗಿ ನಾವು ಫೈಂಡ್ ಔಟ್ ಮಾಡ್ಕೋಬಹುದು. ಈ ಫಾರ್ಮುಲಾವನ್ನ ಬೈಟ್ ಮಾಡ್ಕೊಳ್ಳಿ. ಇದು ಮತ್ತೆ SN is equal to V0 ಪ್ಲಸ್ ಅಥವಾ U ಪ್ಲಸ್ A/2 into 2n-1 ಈ ಎರಡು ಫಾರ್ಮುಲಾವನ್ನ ಚೆನ್ನಾಗಿ ಬೈಟ್ ಮಾಡ್ಕೊಂಡು ಸೊ ಅದ್ರ ಮೇಲೆ ಬರುವಂತ ಸಾಕಷ್ಟು ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ವಿಡಿಯೋವನ್ನ ಮುಗಿಸ್ತೀನಿ. ಸೊ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಅಲ್ಲಿವರೆಗೂ ಆಲ್ ದ ಬೆಸ್ಟ್. ಚೆನ್ನಾಗಿ ಓದ್ತಾ ಇರಿ. ಬಾಯ್.